ಸುನಾಮಿ ಸುಟ್ರುಗಳು ಯಾವಾಗಲೂ ಒಂದ್ಸಲನೇ ಬರುತ್ತೆ. ಆಗ್ ಬರ್ಬೇಕಾದ್ರೆ ಅದ್ರ ಹವಾ ಇರುತ್ತೆ. ನಾ ಬಂದ್ಮೇಲೆ ನಂದೇ ಹವಾ. ಲೇ ಸೌಕಾರ, ದಯವಿಟ್ಟು ಮ್ಯಾಗ ಅಲ್ಲೇ ಪಟಾಕ್ಷಿ ಯಾರು ಹಚ್ಚಾಕತ್ತಾರೆ, ದಯವಿಟ್ಟು ಇಲ್ಲಿ ಬೀಳಾಕತ್ತವ್ರಿ ಸಂಗೀತಗಾರ ಬರ್ರಿ. ಆದರೆ ಈ ಭೌತವೀರಪ್ಪ ನಾಯಕ ರಚಿಸಿದ ಚಕ್ರವ್ಯೂಹದಲ್ಲಿ ಆ ಭಗವಾನ್ ಸತ್ತ ಸರ್ಗ ಸರ್ಗ ಅಂದು ಮನವ ಕುಲನೇ ಸೃಷ್ಟಿ ಮಾಡಿ ಆ ದೇವತೆಗಳೇ ಆ ಸೂರ್ಯನನ್ನೇ ಎದುರು ಹಾಕಿಕೊಂಡು ಅಮೃತ ಕಳಸವನೇ ಕಳೆದುಕೊಂಡರು. ಅವತ್ತ ನೀನು ಈರಪ್ಪ ನಾಯಕ ಕಾಲುಗಳಲ್ಲಿ ನಡೆದರೆ ಈ ನಾಸಿಗೆ ಆಸುವ ಈ ಮಳ್ಳು ಜನರು ಮಾತು ಕೇಳಿ ನನ್ನ ಮಗ ಕಾಲನಿಗೆ ಕಾಲು ಹಾಕಿದೆಯಲ್ಲ. ಆದರೆ ಅದೇ ಒಬ್ಬ ನಿನ್ನ ಮಗನಿಂದ ಅದೇ ದಂಡೆಯನ್ನು ಮಾಡಲಾಗಿ ಹಚ್ಚಿದ್ದೇನೆ. ಹರ ಅಂದರೆ ವರ ಕೊಡುವುದು ಆ ದೇವರು. ಈ ಭೂಮಿ ಮೇಲೆ ಸೃಷ್ಟಿಯಾಗಿ ಈರಪ್ಪ ನಾಯಕನಿಗೆ ಶರಣನದೆ ಹೋದರೆ ಅವರಿಗೆ ಮರಣ ತರುವುದು ಈ ಅಪ್ಪ ಅಪ್ಪ ಈರಪ್ಪ ನಾಯಕನ ಪ್ರಸಾರತೆ. ನನ್ನ ಮಗಳು 3 ದಿವಸವಾಗಿ ಕಾಣೆಯಾಗಿಲ್ಲ. ಅವಳು ಮನೆಗೆ ಬಂದಿಲ್ಲ. ನನಗೆ ಬಹಳ ಚಿಂತೆಯಾಗಿದೆ. ಹಲೋ, ಈರಪ್ಪ ನಾಯಕ ಸ್ಪೀಕಿಂಗ್.
ಸರ್ ನಾನ್ ಪೊಲೀಸ್ ಸ್ಟೇಷನ್ ಇಂದ ಮಾತನಾಡುದು. ಹಾ, ಏನಾಗಬೇಕಾಗಿತ್ತು? ಸರೋಜ್ ಅಂದ್ರೆ ನಿಮ್ಮ ಮಗಳು ತಾನೇ? ಹೌದು, ನನ್ನ ಮಗಳೇ. ಸರ್ ನಿಮ್ಮ ಮಗಳನ್ನು ಯಾರೋ ಕೊಲೆ ಮಾಡಿದ್ದಾರೆ, ಡೆಡ್ ಬಾಡಿಯನ್ನು ತೆಗೆದುಕೊಂಡು ಹೋಗಿ. ಈ ಊರಲ್ಲಿ ನನ್ನ ಒಬ್ಬನ ತುದಿಯಲ್ಲಿ ಸಕ್ಕದಾಗೆ ಹಿಡಿದಿಟ್ಟುಕೊಂಡಿರುವ ಈರಪ್ಪ ನಾಯಕನ ಮಗಳು ಕೊಲೆ ಆಗಿದೆ ಅಂದರೆ ನಮಗೆಲ್ಲ ಅವಮಾನವೇ ಸರಿ. ಕಾರ್ಬಾರಿ, ಏ ಮಗನ ಕಾರ್ಬಾರಿ. ಗೊತ್ತಾಗುವುದಷ್ಟೇ ಅಲ್ಲ ಕಾರ್ಬಾರಿ, ನನ್ನ ಮಗಳು ಕೊಲೆ ಆಗಿದೆ ಅಂತೆ. ಯಾರು ಮಾಡಿರಬಹುದು ಕಾರ್ಬಾರಿ? ಅಲ್ಲ, ಈ ಮಕ್ಕಳಿಗೆ ಹೇಳಿದ್ರ ಯಾರು ಕೊಲೆ ಮಾಡ್ಯಾರ ಅಂತ ಹೇಳಿದ್ರೆ ಈ ಬರದ ನಾಟಕ ಅಂತ ಅರ್ಥ ಆಗುದಿಲ್ಲ. ಯಾಕಂದ್ರೆ ಈ ಮಕ್ಕಳನ್ನ ಸ್ವಲ್ಪ ಆಟ ಆಡಿಸಿ ನಾನು ಮುಗಿಸಿದ್ರ ಆತ. ಯಾರು ಮಾಡ್ಯಾರಂತ್ರಿ ಕೊಲೆ? ನಾ ಹೇಳಿದಾಗ ಹೇಳಿ ನನ್ನನ್ನೇ ಅವಮಾನ ಮಾಡುತ್ತೇನಲೇ ಗೊತ್ತಾಗೋದಷ್ಟೇ ಅಲ್ಲಮ್ಮ, ಆ ನಿನ್ನ ಅಕ್ಕನ ಕೊಲೆ ಆಗಿದೆ ಅಂತೆ. ಕೂಡ ಸಿಕ್ಕಿದೆ ಅಂತಮ್ಮ, ಸಿಕ್ಕಿದೆ ಅಂತೆ. ಅದು ನನಗೆ ಇನ್ನೂ ಗೊತ್ತಾಗತ್ತಿಲ್ಲಮ್ಮ. ಅಮ್ಮವ್ರ, ಈ ದಣ್ಯಾರ ಮಗಳ ಕೊಲೆ ಮಾಡಿದವ ಅಂದ್ರೆ ಈ ಜವಾಪುರ್ಗ ಪುಂಡಿರ್ಬೇಕ, ಮತ್ತ ಅವ್ರ ಅಪ್ಪನ ಹುಟ್ಟಿರ್ಬೇಕಂತೇನ್ರಿ. ಆಯ್ತು ಸರಿ, ನೀನು ಮಗಳೇ ನಡೆ. ನಾನು ನಿಮ್ಮ ಮಾವ ನಾಗೇಂದ್ರನ್ನು ಕರೆದುಕೊಂಡು ಬರುತ್ತೇನೆ. ಯಾಕ ಅಮ್ಮವ್ರ ಜೊತೆ ಮೆಲಸಾನಕ ಮಾತಾಡ್ತೀರಿ? ಯಾಕ ಕಾರ್ಬಾರಿ? ವಿಷಯ ಇದೆ ಕಾರ್ಬಾರಿ. ನನ್ನ ಮಗಳು ಓದಿದ ಹುಡುಗಿ, ನಾವು ಮಾಡುತ್ತಿರುವ ಪ್ರತಿಯೊಂದ ವ್ಯವಹಾರಗಳ ಬಗ್ಗೆ ಅವಳಿಗೆ ತಿಳಿಯಬಾರದು. ಅದಕ್ಕೋಸ್ಕರ ನಾನು ಅವಳ ಮುಂದೆ ಸಹನೆಯಿಂದ ವರ್ತಿಸುತ್ತೇನೆ. ಕೊಲೆ ಮಾಡಿದ ವ್ಯಕ್ತಿ ಯಾರಬಹುದು? ಆ ನಮ್ಮ ರೌಡಿಗಳನ್ನು ಬಿಟ್ಟು ಹುಡುಕಸಲು ಹೇಳು. ಅಲ್ರಿ ದಣ್ಯಾರ, ನಮ್ಮ ರೌಡಿಗಳಿಗೆ ಬೀರ ಬ್ರ್ಯಾಂಡಿ ಫಿನಿಶ್ ಕುಡಿಸರಿ ಕರೀರಿ. ಅದಾದ್ಮೇಲೆ ನಾನು ಒಂದೆರಡು ಕ್ವಾನ ಒಂದೆರಡು ಹೋಂದ ಬೀರ ಬ್ರ್ಯಾಂಡಿ ಕುಡಿಸಿ ಟೆನ್ಷನ್ ಕರೀರಿ. ನಮ್ಮ ರೌಡಿಗಳನ್ನ ಯಾವ ಅಲ್ಲಿ ಹುಡ್ಕೊಂಡ್ ಬರೋಲ್ಲ ತಮ್ಮ ಅಂತೇಳ ಆ ಮಂಗ್ಯಾನ ಮಕ್ಕಳ ನಮ್ಮ ಪರಿಶ್ರಮ ಅವನ ಕಬ್ಬಿನ ಬಲದಾಗ ತಂದು ಹೊರ್ರ ಅಂತೇಳಿ ನಿದ್ದೆ ಹೊಡ್ಯಾಕತ್ತಾರಿ. ತಾಪ ಮಕ್ಕಳ ಸ್ವಲ್ಪ ಇಲ್ರಿ ದಣ್ಯಾರ, ಟ್ಯಾಬ್ ನನ್ನ ಮಕ್ಕಳಿಗೆ ಕಾರ್ಬಾರಿ ಅಂದರೆ ನಿನ್ನ ಮಾತಿನ ಅರ್ಥ ಅಲ್ರಿ ದಣ್ಯಾರ. ಅರ್ಥ ಅನ್ನೋದ್ರಾಗ ಏನು ಉಳ್ದಲ್ರಿ? ಯಾಕಂದ್ರೆ ನಮ್ ಬುರ್ಲೇಟಲ್ ಮಾವನಂಗ ಕಳ್ಳಿ ಅಲ್ಲ ಮಾವನಂಗ ಬಗಲಾಗ ಓಡಕ್ಕ ಮರಿ ಹಿಡ್ಕೊಂಡ ವಾರ ಕೊಡ್ಸಾಕ ದಡ್ಡಿನ ಕೆತ್ತಾಕಿದ್ರಂತ್ರಿ. ಹಂಗಾಗಿ ಬಾಳೆ ಅಲ್ರಿ ದಣ್ಯ, ನಾವಾಗೆ ಮೀಸಿದ್ದ ದುರ್ಗದ ಕೋಟೆ ಕಿರಾತಕ ಹುಲಿಗೆ ಈ ಕೆಲಸ ಒಪ್ಸಿದ್ರಾತ್ರಿ ದಣ್ಯ. ಹೆಂಗ್ರಿ ನಮ್ಮ ಪ್ಯಾನ? ಶಬಾಷ್ ಕಾರ್ಬಾರಿ, ಶಬಾಷ್. ಪ್ರಾಣವನ್ನೇ ಹೇಳಿದೀಯ ಆ ಕಾರ್ಬಾರಿ. ಆ ಕಿರಾತಕನನ್ನು ಭೇಟಿ ಹೋಗೋಣ ಬಾ. ನಡಿ ಹೋಗೋಣ. ಹಠ 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 ಹಠ
100 ಮಂದಿ ಬಂದರು ನನ್ನ ಮೀಸಿನ ಮರೆಯುತ್ತಲೇ ಈ ಮುದ್ದಾಗಿ ಬಯಸಿದ ಗಂಗೆನು ಈ ನಾಗೇಂದ್ರ ಮೋದ ಬಲಿ ಶಿಶಿ ಕೊನೆಗೆ ನಿನ್ನ ಚಟ್ಟ ಕೇಳಿಸಿ ಆ ನಿನ್ನ ಭದ್ರವಾಗಿ ಕಟ್ಟಿರುವ ಛತ್ರಪತಿಗೆ ನಾ ಚಕ್ರಾಧಿಪತಿಗೆ ಮೆರೆಯದಿದ್ದರೆ ನನ್ನ ಹೆಸರು ತರುನಾಡು ಚಕ್ರವರ್ತಿ ನಾಗೇಂದ್ರನೇ ಅಲ್ಲ. ಓಹೋ ಅವನವರು ಬಂದ್ರಂತೆ ಕಾಣುತ್ತದೆ. ನಾಗೇಂದ್ರ ಬಂದು ಬಾಳ ಹೊತ್ತಾಯ್ತೀನಪ್ಪ. ಹೌದು ಮಾಮ, ಹೀಗೆ ಬಂದೆ. ಸರೋಜ ಸತ್ತು ಸುದ್ದಿ ತಿಳಿತು ಮಾಮ, ಹೀಗೆ ಬಂದೆ. ಮಾಮ, ಸರೋಜನ ಕೊಲೆ ಮಾಡಿದ್ದಾರೆ. ನಾಗೇಂದ್ರ, ನಾನು ಇನ್ನ ಅದೇ ಹುಡುಕಾಟದಲ್ಲಿದ್ದೇನೆ. ಮಗಳೇ ಗಂಗಾ, ನಿನ್ನ ಸೋದರ ಮಾವ ನಾಗೇಂದ್ರ ಅಂತ. ಹಲೋ ಗಂಗಾ. ಆಯ್ತು ಸರಿ, ನೀನು ಹೋಗಮ್ಮ. ಹೋಗುವಾಗ ಕಾರನ್ನು ತೆಗೆದುಕೊಂಡು ಹೋಗು. ಹಾದಿಯಲ್ಲಿ ಹೋಗುವಾಗ ಜೋಪಾನ ಮಗಳೇ. ಅವರ ಬೇಗನ ಬಂದು ಬಿಡ್ರಿ. ನಿಮ್ಮನ ಪೇಂಗೆ ಪೆರ್ರಗೆರ ಅಣಿಸಿ ಗಿಣಿಸಾರ ಅಂತನ ಅದರಿಲ್ರಿ ಅಪ್ಪ, ಅದರಿಲ್ರಿ ಅವರ ಊರವನ್ನೇ ಗಡಗಡನೆ ಗಡಗಡನೆ ನಡಗಿಸುತ್ತಿರುವ ಈರಪ್ಪ ನಾಯಕನ ಮಗಳು ಕೊಲೆ ಮಾಡಿ ತಪ್ಪಿಸಿಕೊಂಡು ಹೋಗಿದ್ದಾನೆಂದರೆ ಅವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಬೇಕಾರ್ಬಾರಿ ಆ ಕಿರಾತಕನನ್ನು ಬರಲು ಹೇಳಿ ಕಳಿಸಿದ್ದೇನಲ್ಲಿ. ಯಪ್ಪ ಯಾರ ಕರ್ಯಾಕ ಚಿನ್ರಿ ಬಂದ್ರು ಬರ್ಬೋದಂತೇನ್ರಿ. ಯಾಕಂದ್ರ ಈ ಜೋಪುರ ಭೂಮಿ ಮಣ್ಣಾಗ ಪವರ ಜಾಸ್ತಿ ಅಂದ್ಕೊಂಡಾಗ ನಂಬರೋಲಿ ಮೈಯಾಗ ಗೋಡಿನಾಗ ಸ್ವಚ್ಛ ಹಾಕಿರ ಪರಕ್ ಹೆಂಗ ಮಾಡ್ಬೇಕಲ್ರಿ. ಅದ ಹುಲಿನ ಬಂತ್ ನೋಡ್ರಿ ತಾಗಿಂದ. ಇಡೀ ವಜ್ರಗಿರಿ ಬೆಟ್ಟವನ್ನೇ ಗಡಗಡನೆ ನಡಗಿಸುತ್ತಿರುವ ಈರಪ್ಪ ನಾಯಕನ ಮುಕುಟಕ್ಕೆ ಬೆಂಕಿ ಹಚ್ಚಿ ನನ್ನ ಸಂಸಾರದ ಗಾಲೇನೆ ಬೆಳಕಿಸಿದ್ದಾರೆ ಕಿರಾತಕ. ಅಂದ್ರೆ ನಿಮ್ಮ ಮಾತಿನ ಅರ್ಥ ತಮ್ಮ ಅರ್ಥ ಆಗಿದ್ರೆ ಏನು ಹೇಳಿದಲ್ಲ. ನಮ್ಮ ದನಾರ ಮಗಳು ಯಾವ ಅದು ನೋಡಿ ಏನಂತ ಏನು ಹೇಳ್ತಾ ಇದೀಯಾ? ದುರ್ಗದ ಕೋಣಿಗೆ ಅಧಿಪತಿಯಾಗಿರುವ ನಮ್ಮ ದನಿಗೆ ಬಲಗೈ ಬಂಟನಾದ ಈ ಕಿರಾತಕನ ಮೇಲಲ್ಲದೆ ಈ ದುರ್ಗದ ಕೋಣೆ ಧಾವಿಸಿ ನಮ್ಮ ಅಮ್ಮರ ಕೊಲೆ ಮಾಡಿದಂದ್ರೆ ನನಗೆ ಶಾಂತಿನೇ ಇಲ್ಲ, ನೆಮ್ಮದಿನೇ ಇಲ್ಲ. ಹೌದು ಕಿರಾತಕ, ನನ್ನ ಮಗಳು ಕೊಲೆ ಮಾಡುವುದಷ್ಟೇ ಅಲ್ಲದೆ ನಾವು ನಡೆಸುತ್ತಿರುವ ಆ ಮಠ ದಂಧೆಯನ್ನು ನಿಲ್ಲಿಸುವಂತ ಮೇಲಿನ ಅಧಿಕಾರಿಗಳು ಆರ್ಡರ್ ಮಾಡಿದ್ದಾರೆ. ಈ ಮೌನ
ಗೊತ್ತಿಲ್ಲ ಕಿರಾತಕ. ನನ್ನ ಮಗಳು ಕೊಲೆ ಮಾಡುವುದಷ್ಟೇ ಅಲ್ಲದೆ ನಾವು ನಡೆಸುತ್ತಿರುವ ಆ ಮಠದ ದಂಧೆಯನ್ನು ಮೇಲು ದಿವಸ ಮೇಲಧಿಕಾರಿಗಳು ಆರ್ಡರ್ ಮಾಡಿದ್ದಾರೆ. ದಣಿ, ಈ ದುರ್ಗ ಇರುವಾಗ ನೀವು ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ. ಅಂದಾಗೆ ಇವನನ್ನು ನಾನು ಪರಿಚಯ ಮಾಡುತ್ತೆ ಮರುತು ಸತ್ತಾದ ನನ್ನ ಹೆಂಡತಿಯ ತಮ್ಮ ನಾಗೇಂದ್ರ ಅಂತ. ಇವನು ಕೂಡ ಇನ್ನು ಮೂಲೆ ಇನ್ನೊಂದಿಗೆ ಇರುತ್ತಾನೆ. ಇಬ್ಬರೇ ರಪ್ಪ ನಾಯಕನ ಒಂದಿಗೆ ಇದ್ದರೆ ಇಡೀ ನಗರವನ್ನು ಆಳುತ್ತಾನೆ ಈರಪ್ಪ ನಾಯಕ. ಇಬ್ಬರು ನನ್ನೊಂದಿಗೆ ಇರ್ತಾನಂತ ಭಾಷೆ ಕೊಡೆ. ಆದ್ರೆ ದಣಿಯ ಮಹಾಭಾರತದೊಳಗ ಕೌರವರು ಚಕ್ರವ್ಯೂಹ ಒಂದಾಗಿ ರಚಿಸಿದಾಗ ನಾವು ರಚೋಣ ಬನ್ನಿ ದಣಿಯ ಬನ್ನಿ. ನಮಸ್ಕಾರ ಸಾಹುಕಾರರಿಗೆ. ಬಂಗಾರದ ಮನುಷ್ಯನೆಂದು ಬಿರುದು ಪಡೆದಿರುವ ರಾಜೀವಪ್ಪ ಬಾ ರಾಜೀವಪ್ಪ ಬಾ. ಏನು ನೀನು ಬಂದ ವಿಷಯ? ಏನಿಲ್ರಿ, ಅದು 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 ಅಂತ ಯಾಕೆ ಬಡಬಡ್ಸಾಕತ್ತಿಪ್ಪ ರಾಜವ? ಕನಸು ಕನಸು ಬದೋತ ನಿನಗ ಪಟಕ್ಕನ ಹಾಳ ಮಾಡಾಕ ನಮ್ ಜನರು ಮಿಕ್ಕಿಗೆ ನಿಂತಾರ. ಸುಮ್ಮನೆ ನಿಲ್ಲದಕ್ಕೋ. ಏನಿಲ್ರಿ ಸೌಕರ್ಯ, ಈ ಊರಿನ ಜನ ಎಲ್ಲ ಸೇರಿಕೊಂಡು ಭಗೀರಥ ಜಯಂತಿ ಮಾಡಲು ನಿರ್ಧಾರ ಮಾಡಿದ್ದಾರೆ. ಅದಕ್ಕಾಗಿ ಮದರ ಮುಖಷ್ಟನಂತ ನನ್ನ ನೇಮಕ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಹತ್ತಿರ ಸ್ವಲ್ಪ ಹಣ ಕೇಳಲು ಬಂದಿದ್ದೆ. ರಾಜೀವ, ನನ್ನನ್ನು ನೋಡಿದರೆ ಚಟ್ಟಿಯಲ್ಲಿ ಉಚ್ಚ ಗೊತ್ತಾಯ್ತ ಜನ. ಈಗ ಈರಪ್ಪ ನಾಯಕನ ಖೇದನೆ ನಿರ್ಧಾರ ತೆಗೆದುಕೊಂಡಿದ್ದಾರೆಂದರೆ ಅದು ಹೇಗೆ ಸಾಧನೆ ರಾಜೀವ? ಶಿವನೇ ಚಂಡ ಬಸವ, ಯಾಕಂದ್ರ ನಮ್ಮ ದಣ್ಯಾರ್ದು ಅಡ್ಡದಣಿ ತೇಳ ಮೇಚೆ ಮ್ಯಾ ಕೈ ಹಾಕೊಂಡ ನಾ ಅಡ್ಡಾಡಕತ್ರ. ಅಲ್ಲೋ ತಮ್ಮ ರಾಜವ, ಒಂದ್ ಮಾತಾರ ನಮ್ ದಣ್ಯಾರನ್ನ ಕೇಳೋದು ಅಲ್ರಿ. ನಮ್ಮ ದಣ್ಯಾರಂತ ಬರೀ ನಾಯಿಗಿಂತ ಕೀಳಾಗ ಮಾತಾಡ್ತಾರಲ್ರಿ. ಛೇ ದಣ್ಯಾರ ನನಗೂ ಮಾತಾಡಕ ಒಂಥರ ಅಸಹ್ಯ ಆಗತ್ತ ನೋಡ್ರಿ. ಯಾಕೋ ಇಲ್ಲ ಸೌಕರ್ಯ ಅಂತ ನಾವು ನಿಮ್ಮನ್ನು ಕೇಳಲು ಬಂದಿದ್ವಿ. ನೀವು ಊರಲ್ಲಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನನ್ನನ್ನು ಮುಖಂಡನಾಗಿ ಮಾಡಿದ್ದಾರೆ. ಮುಖಂಡ ರಾಜೀವ, ಅನ್ನಕ್ಕೆ ಬದುಲದ ಬಡಬಿದ್ದಾರಿನ ಮಗ ನೀನು. ಆ ಭಗೀರಥ ಜಯಂತಿಯ ಕಾರ್ಬಾರ ಧಾರವಾಡ ಅಲ್ರಿ. ದಣ್ಯಾರ ತಲೆ ಅಂದ್ರ ತಲೆ ಅಲ್ರಿ ಅವ್ರದ. ಅಂದ್ರ ಭಗೀರಥ ಉತ್ಸವಕ್ಕ ಅಂತೇಳಿ ಬಡ ಬಾಕರ್ಲ ಹಣ ಕಳಿಸ್ಕೊಂಡ ತುಂಬಿಸ್ಕೊಂಡ ದೊಡ್ಡ ಕಜಾಯ ಅಂತೇಳಿ ರೂಪಾಯಿ ನಡ್ಸಾರ್ರಿ ದಣಿಯವರು. ದೇವರ ದುಡ್ಡ ತಿನ್ನುವಂತ ಏನಿಲ್ಲ ಈ ರಾಜುವ. ಸತ್ಯ ನ್ಯಾಯ ನೀತಿ ಎಂದು ಬಾಳಿದ ವಂಶ ನಮ್ಮದು. ರಾಜುವ ಸುತ್ತು 10 ಹಳ್ಳಿಗೆ ಒಯ್ಯಲಾದ ನಮ್ಮ ತನಗೆ ನ್ಯಾಯಗೆ ಬೇಡಿಯೊಂದು ಮಾತಾಡಿದ ಮಗನು ಏಕಿರತಕ ಸತ್ಯ ಧರ್ಮ ನ್ಯಾಯ ನೀತಿಯಿಂದ ಬಾಳಿದ ಈ ವಂಶನಿಗೆ ಊಟ
ಕೂಡಿಸಿಕೊಂಡನು. ಅದರಂತೆ ನನ್ನ ಮೌನ ಎದುರಾಗಿ ನಿಂತ ಮಾತನಾಡಿದರೆ ನಿನ್ನನ್ನು ಕೊಲ್ಲಬೇಕಾಗುತ್ತದೆ. ಕೊಲು ಎಚ್ಚರ. ಏ ರಾಜೀವ, ಜಯ ಅವತ್ತು ಆ ಜೇಸುವಿನ ಹತ್ತಿರ ಇರುತ್ತದೆ. ಏನ ಸಾವಿನ ಹತ್ತಿರ ಅಲ್ಲ. ಸುಮ್ಮನೆ ಹಳ್ಳಿ ವಿಚಾರನ ಬಿಟ್ಟು ಹೊಲದಲ್ಲಿ ಹೋಗಿ ನೇಗಿಲು ಹಿಡಿದು ಬಾಳುತ್ತೀಯೋ ಇಲ್ಲ ಈರಪ್ಪ ನಾಯಕನ ಕೈಯಲ್ಲಿ ಸೆತ್ತು ನರ್ಕ ಸೇರುತ್ತೀಯ? ನೀನೇ ವಿಚಾರ ಮಾಡಿ ಹೇಳು. ನೋಡಿ ಸೌಕರ್ಯ, ನಾನು ನಿಮ್ಮೊಂದಿಗೆ ಜಗಳ ಮಾಡಲು ಬಂದಿಲ್ಲ. ನೀವು ಹಣ ಕೊಟ್ರು ಸರಿ, ಕೊಡದಿದ್ರು ಸರಿ, ತಪ್ಪಾಗಿ ಮಾತಾಡಬೇಡಿ. ನಿಮಗೆ ಕೈ ಮುಗಿತೇನೆ. ಏ ಬಡವ, ಇವತ್ತಿನವರೆಗೆ ನನಗೆ ಬಾಯಿಗೆ ಬಂದಂತೆ ಮಾತನಾಡಿ ಈಗ ಕೈ ಮುಗಿತಿರಂತೇಳಲೇ ಬಡವಿದ್ದಾರೆ ನನ್ನ ಮಗನೇ. ಲೇ ನಾಗೇಂದ್ರ, ಲೇ ಕಿರಾತಕ, ಏನು ನೋಡ್ತಾ ಇದ್ದೀರಾ? ಈ ರಾಜನನ್ನು ಆ ನನ್ನ ಮನೆ ಕಂಬಕ್ಕೆ ಕಟ್ಟಿ ಹಾಕಿಬಿಡಿ. ಲೇ ಕಾರ್ಬಾರಿ, ತೆಗೆದುಕೊಂಡು ಬಾಲೇ ನನ್ನ ಚಾಟಿಯನ್ನು. ನೋಡ್ತೀನಿ ತಡ್ರಿ, ನಮ್ಮ ಇಟ್ಟು ಜೂಲಿಯ ಮಾವ ಬಿತ್ತಾಕಂತ ಮಣ್ಣು ಓದೈತಿಲ್ಲ. ಆಯ್ತು ನೋಡಿ ಬರ್ತೇನೆ ತಡ್ರಿ ದಣ್ಯಾರ. ಬಡದ 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 ಮಾಸ ಅಂತ ಬಡದ ಬಡದ ಮಾಂಡ ಮಾಡಿಟ್ಟ ನೋಡ್ರಿ. ಆದಷ್ಟು ಊರಾಗ ಜಾಡಿಸ್ರಿ ನೋಡೋಣ. ತಗೋರಿದ್ದೇನೆ, ತಗೋರಿ. ರಾಜೀವ, ತಪ್ಪು ಮಾಡಿದರೆ ತೆಕ್ಕಿ ಬುದ್ಧಿ ಹೇಳುವುದು ಆ ನನ್ನ ಅಪ್ಪನ ಸ್ಟೈಲ್. ತಪ್ಪು ಮಾಡಿ ನನಗೆ ಎಗರಾದರೆ ನಿಂತರೆ ಅವನಿಗೆ ಒಟ್ಟು ಬುದ್ಧಿ ಹೇಳುವುದು ಈ ಅಪ್ಪ ಅಪ್ಪ ಈರಪ್ಪ ನಾಯಕನ ಸ್ಟೈಲ್. ಏ ರಾಜಯ್ಯ, ಈರಪ್ಪ ನಾಯಕನ ಲಾಟಿ ಹೊಡ್ತವನು. ಅವ್ರ ತಮ್ಮ ಬರಾಕತ್ತಾನ್ರಿ, ಬಗಿರ್ತಾರಿ. ಗಡ 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 ಗುಡು 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 ಭಗೀರಥ. ಸುನಾಮಿ ಸುಟ್ರುಗಳು ಯಾವಾಗಲೂ ಒಂದ್ಸಲನೇ ಬರುತ್ತೆ. ಆಗ್ ಬರ್ಬೇಕಾದ್ರೆ ಅದರ ಹವಾ ಇರುತ್ತೆ. ನಾ ಬಂದ್ಮೇಲೆ ನಂದೇ ಹವಾ. ಲೇ ಸೌಕಾರ, ಏನು ಅದನ್ನು ಹೇಳಿ ಅಂತ ಕಟ್ಟಿ ಹೊಡೆಯುತ್ತಿಯಲ್ಲ, ನೀವು ಗಂಡಸರಲ್ಲ, ನರಸತ್ತ ಸಂಡರು. ಏ ಭಗೀರಥ, ಆಡಿನ ತಾಯಿ ಹಾಲು ಕುಡಿದು ಕೊಬ್ಬು ಜಾಸ್ತಿ ಆಯ್ತಂತೆ ಕಾಣುತ್ತದೆ. ಬಿಟ್ಟನು ಬಲು ಎಚ್ಚರದಿಂದ ಮಾತನಾಡು. ಏ ಸೌಕಾರ, ನೀನು ನನ್ನ ತಾಯಿ ಹಾಲು ಕಟ್ಟಿಸುವಷ್ಟರಲ್ಲಿ ಇದೇ ನನ್ನ ಕೊಟ್ಟೆಯಿಂದ ನಿನ್ನ ರಕ್ತ ಕತ್ತರಿಸಿ ಬಿಟ್ಟಳು. ಎಚ್ಚರ. ನೀನು ನನ್ನ ಬರೀ ರಕ್ತ ಕಕ್ಕುವಷ್ಟರಲ್ಲಿ ನಾನು ಈ ವಜ್ರವಾದ ಕತ್ತಿಯಿಂದ
ಬಾಗಿಲು ಕಾಯುವ ನಾಯಿ ನನ್ನ ಮಗಳಿ. ಅಂದು ಮಹಾಭಾರತದಲ್ಲಿ ದುರ್ಯೋಧನ ಹಾಕಿದ ಚಕ್ರವ್ಯೂಹದಲ್ಲಿ ಆ ದುರ್ಯೋಧನ ಮತ್ತು ಸಕಲೆಯನ್ನು ಆ ಗುಲೇಶ ಮಾಡಿ ಹೋಗಿದ್ದು ನೆನಪಿಲ್ಲವೇ? ಇದನ್ನು ಅರಿಯದೆ ಈ ನಿಮ್ಮ ಕತ್ತೆಯಿಂದ ನನ್ನನ್ನು ಕೊಲ್ಲ ತಿಳಿದು ಬಂದರೆ ಇದೇ ನನ್ನ ಕಂಡು ಕೊಂಡೆಯಿಂದ ನಿಮ್ಮನ್ನೆಲ್ಲರೂ ಹೆಣ ಹಾಕಬೇಕಾಗುತ್ತದೆ. ನಮ್ಮೆಲ್ಲರೂ ಕೊಲ್ಲುವರಿಗೆ ನಾನು ಹೋರಾಗಿದ್ದಲೇ ಮಹಾಭಾರತದಲ್ಲಿ ಬರುವ ಋಷಿಗಳಲ್ಲ. ನೀನು ಬಂದ ಬಿದ್ದಿರುವುದು ಈ ನನ್ನ ಮಾನ ಚಕ್ರ ಎಲ್ಲಿಂದ ಬಿಡಿಸಿಕೊಂಡು ಹೋಗಲು ಅಷ್ಟ ಸುಲಭದ ಮಾತಲ್ಲ. ನೋಡ್ರಿ ಸೌಕರ್ಯ, ಇದುವರೆಗೆ ನನ್ನ ತಮ್ಮ ಮಾತಾಡಿದ್ದು ತಪ್ಪಾಗಿದೆ. ಕ್ಷಮಿಸಬೇಡಿ ನನ್ನ ತಮ್ಮನನ್ನು, ನಿಮಗೆ ಕೈ ಮುಗಿತೇನೆ. ಅಣ್ಣ, ಈ ಭಗೀರಥನ ಮುಂದೆ ಇಂಥವ್ರಿಗೆ ಕೈ ಮುಗಿದು ನನ್ನನ್ನು ಹೇಳೇನೋ ಮಾಡುವೇನ? ಇಲ್ಲ ಭಗೀರಥ, ಹೇಸಿಗೆ ಕಲ್ಲು ಹೋಗದರೆ ಅದು ನಮ್ಮ ಮತಕ್ಕೆ ಸಿಗುತ್ತದೆ. ದುಷ್ಟರು ಎಷ್ಟೇ ಮೆರಿದರು ಕೊನೆಗೊಮ್ಮೆ ಪೇಟ ತಿನ್ನಲೇಬೇಕು. ನಡೆ ತಮ್ಮ, ಮನೆಗೆ ಹೋಗೋಣ. ಸರಿ ಆಯ್ತಣ್ಣ. ಲೇ ಸೌಕಾರ, ನಾವು ಹೋಗುದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೆ ಒಂದು ಮಾತು ಹೇಳ್ತಿರು, ಕೇಳಿಸಿಕೊಳ್ಳಿ. ಯಾವ ಭಗೀರಥನ ಜಯಂತಿಗೆ ಹಣ ಕೇಳಿ ಬಂದ ನನ್ನನ್ನು ಅವಮಾನ ಮಾಡಿದರು, ಅದೇ ಭಗೀರಥ ಜಯಂತಿಯನ್ನು ಯಾವ ಸೌಕಾರ ಸಾಯಿಲ್ಲದೆ ತೋರಿಸದಿದ್ದರೆ ನಾನು ಭಾರತಕ್ಕೆ ಕಾಲಿಟ್ಟ ಭಗೀರಥ ಸಾರ್ತಾರನೇ ಅಲ್ಲ. ಇವಳು ಕುಂತ್ರೆ ಭಗೀರಥ, ನಿಂತರೆ ಐರಾವತ. ಇವಳು ಒಳ್ಳೆಯವರಿಗೆ ಧರ್ಮರಾಯ, ನಿಮ್ಮಂತ ಕೆಟ್ಟ ಸೋಳೆ ಮಕ್ಕಳಿಗೆ ಯಮ 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 ಧರ್ಮರಾಯ ಬರುತ್ತದೆ. ಮಾಮ, ಈ ಹೊತ್ತಿನವರೆಗೆ ಏನೆಂದು ಹಾರಾಡುವಾಗ ಆ ಬಡಪಾಯಿ ನೆನಪಿದೆಯಾ? ನಾಗೇಂದ್ರ ಅವರೇನೇ ಅಂದು ಹೋದರು, ಅವರಿಗೆ ಮುಂದೊಂದು ದಿನ ಈ ಸರ್ಪ ಕೊಡುವ ತೀರ್ಪ ನರಕವೇ. ಇಲ್ಲ ನಾಗೇಂದ್ರ, ನನ್ನ ದನಿಗೆ ಅವಮಾನ ಮಾಡಿದನು. ನಾನು ಸೋಮನೆ ಬಿಡೋದಿಲ್ಲ. ಅವಮಾನ? ಈಗೊಂದು ಸಾರಿ ಮಾತನಾಡಿ ಈರಪ್ಪ ನಾಯಕನ ಕೈಯಲ್ಲಿಂದ ಬಚಾವಾಗಿ ಹೋಗಿರಬಹುದು. ಬಟ್ ಮುಂದೊಂದು ದಿನ ಈ ಅಪ್ಪನ ಕೈಯಲ್ಲಿ ಸಿಕ್ಕರೆ ಮರಳಿ ಹೋಗುವುದು ಅವರ ಜೀವವಲ್ಲ, ಅವರ ಡೆಡ್ ಬಾಡಿ ಕಳಿಸೋದೆ ಈ ಅಂತದ ಕಿಲ್ಲರ್ ಈರಪ್ಪ ನಾಯಕನ ಸ್ಪೆಷಾಲಿಟಿ. ಯಾರ ಬಾಳ ಅಂದ್ರು ಬಾಳ ಗಾತ ಅವಮಾನ ನೋಡ್ರಿಯಪ್ಪ ಕೋಸಲ್ಲ.
ಇರೋರಿಗೆ ಯಾಕೆ ಹೆದರ್ತೀರಿ ಧನ್ಯಾರ ಬಿಡ್ರಿ ಅಲ್ರಿ ಇವ್ರಿಬ್ರು ಅಣ್ಣ ತಮ್ಮಂದ್ರ ಹಾರ್ಯಾಡ್ ಹೋದ್ರಲ್ರಿ ದಣ್ಯ ಅವ್ರಿಗ ಗತ್ತಿಗಾಡ್ಸಾಕ ಒಂದ್ ಲೆಕ್ಕನ ಹೊಡ್ಯನ್ರಿ ದಣ್ಯ ನೋಡ್ರಿ ದಣಿ ಹೇಳ್ತೇನೆ ನೋಡಿನ ಆ ರಾಜುವ ಭಗೀರಥನ ಉತ್ಸವಕ್ಕ ಬಂದ ಹಣವೆಲ್ಲ ಮನ್ಯಾಗ ಕೋಡ್ ಹಾಕಿಟ್ಟಿರ್ತಾನ್ರಿ ಅದನ್ನ ಚೆಕ್ ಕಳ್ಳತನ ಅಂತೇಳಿ ಅಪವಾದ ವರ್ಷದ ರಾತ್ರಿ ರಾಜುವನ ಮ್ಯಾಲ ಅಷ್ಟದ್ರೊಳಗಾಗಿ ಅವ್ರ ತಮ್ಮ ಅರ್ಜುನ ಇನ್ಸ್ಪೆಕ್ಟರ್ ಹಾಕಿ ಬರ್ತಾನ್ರಿ ನಾವು ಹೋಗಿ ಬರ್ರಾಗ ಅಂದ್ರೆ ಕಂಪ್ಲೇಂಟ್ ಕೊಟ್ಟು ಅಪ್ಪಾರಿ ಹರಿಸ್ಕೊಂಡ ಅವ್ ಇದ್ರ ಬರೋತ್ನಾಗ ನಾವ್ ಅಪ್ಪಾರ ಕೇಸ್ ಕೊಟ್ಟು ಹೊಳ್ಳಿ ಬಂದ್ಬಿಡೋಣ್ರಿ ಧನ್ಯಾರ ಹೆಂಗ್ರಿ ನನ್ನ ಪ್ಲಾನ ಕಾರ್ಬಾರಿ ಒಳ್ಳೆ ಪ್ಲಾನವನ್ನೇ ಮಾಡಿದ್ದೀಯ ಲೇ ರಾಜೀವ ಏನು ಕುಡಿತ ಆ ಭಗೀರಥ ಜಯಂತಿ ಮಾಡೋದಕ್ಕೆ ಅಲ್ಲ ಆ ನಿನ್ನ ಮನೆತನ ನಾಶ ಮಾಡಲಕ್ಕೆ ಏ ರಾಜೀವ ಇವನು ಸುಮ್ಮನಿದ್ದರೆ ಶಾಂತ ಶಿವ ಅದೇ ಯಾತ್ತು ನಿಂತರೆ ರುದ್ರ 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 ಶಿವ ಅರ್ಥವಾಯ್ತು ಮನ ಆಹನ ಕೊಲೆ ಮಾಡಿ ಕೆಲಸ ನಾ ಮಾಡುತ್ತೇನೆ ಭಗೀರಥ ಇನ್ನಿವರೆಗೆ ಏನೆಂದು ಹಾರಾಡುವುದಿಲ್ಲ ಮಗನೇ ಇನ್ನು ಮುಂದೆ ನೋಡು ಈ ಮೂರಂಕೆ ಮರ್ಮವನು ಹಾ ಮಾಮ ನನ್ನೊಂದಿಗೆ ಕಿರಾತಕನು ಇರಲಿ ಏನಂತೀಯ ಕಿರಾತಕ ಆಯ್ತು ಭಗೀರಥ ನನಗೆ ಸೌಕರ ಸಾಕಿದ ನಾಯಿ ಎಂದು ಅದೇ ಅಂದಿಲ್ಲ ಆ ನಾಯಿಯ ನೀಯನ್ನು ಎಂತದನ್ನು ತೋರಿಸದಿದ್ದರೆ ನನ್ನ ಹೆಸರು ಕಿರಾತಕನೇ ಅಲ್ಲ ಗಣ್ಯಾರ ಮಾತಾಡ್ರು ಮಕ್ಕಳು ಹಾಗಂದ್ರಿ ಅದು ಊಟಗ ಮಾಡಿ 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 ನೋಡು ನಡ್ರಿ ಗಣ್ಯಾರ ಹೋಗಿ ಹೋಗಿ ಮಾಡ ನನ್ನ ಮಕ್ಕಳ ನಿಮಗೇನು ತಿಳಿಯುತ್ತದೆ ಈರಪ್ಪ ನಾಯಕನ ಮುಸುಕಿನ ಮಾಯಿ ಅಂದು ಮಹಾಭಾರತದಲ್ಲಿ ಕೃಷ್ಣ ರಾಮಾಯಣದಲ್ಲಿ ಜಯ ಆಂಜನೇಯ ಈ ಕಲಿಯುಗದಲ್ಲಿ ಈರಪ್ಪ ನಾಯಕ ನನಗೆ ಎದುರಾದ ಆ ಭಗೀರಥರನ್ನು ಇವರಿಬ್ಬರ ಕೈಯಲ್ಲಿ ಕೊಲ್ಲಿಸಿ ಹಾಕಿ ಆ ನಂತರ ನಾನು ಕಣ್ಣಿಟ್ಟ ಆ ಕರಪುರದಗೊಂದೇ ಕಾಂಚನ ಬಯಸುಕ ಅನುಭವಿಸಿ ಆ ರಾಜನ ವಂಶವನ್ನೇ ನಿರ್ವಂಶ ಮಾಡದೆ ಹೋದರೆ ನನ್ನ ಹೆಸರು